ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಒಂದ್ ಕಡೆ ಮಂಗಳೂರಿನಲ್ಲಿ ರಣ ಮಳೆ, ಜೀವಗಳು ಬಲಿಯಾಗಿದ್ದಾವೆ. ಯಾವ ಕ್ಷಣ ಏನೋ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿ, ಅಲ್ಲಿ ಎಲ್ಲಿ ಏನು ಗುಡ್ಡ ಕುಸಿತ ಆಗುತ್ತೆ ಗೊತ್ತಿಲ್ಲ ಅನ್ನುವಂಥ ಪರಿಸ್ಥಿತಿ. ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಕೋಮು ಸೌಹಾರ್ದತೆಯನ್ನ ಕಾಪಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಸಾಲು ಸಾಲು ಕೊಲೆಗಳ ವಿಚಾರದಲ್ಲಿ ಅಲ್ಲಿಗೆ ಭೇಟಿ ನೀಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಟಾಸ್ಕ್. ಒಟ್ಟಿನಲ್ಲಿ ಮಂಗಳೂರು ಎರಡು ವಿಧಾನದಲ್ಲಿ ಸಿಕ್ಕಾಪಟ್ಟ ಸುದ್ದಿಯಲ್ಲಿದೆ. ಏನು ಅಪ್ಡೇಟ್ ಇದೆ ಎರಡು ವಿಚಾರಗಳ ಬಗ್ಗೆ? ಹೌದು ಶ್ರೀಲಕ್ಷ್ಮಿ, ಬಹಳಷ್ಟು ಮಳೆ ಆಗ್ತಾ ಇದೆ. ನಿನ್ನೆಯೂ ಕೂಡ ಬಹಳಷ್ಟು ಜೋರಾದಂತಹ ಮಳೆ ಇತ್ತು. ಜಿಲ್ಲೆಯಲ್ಲಿ ಮಳೆಗೆ ನಿನ್ನೆ 4 ಬಲಿಯಾಗಿತ್ತು. ಜೊತೆಗೊಂದು ಲೈನ್ ಮ್ಯಾನ್ ಕೂಡ, ಒಟ್ಟಿಗೆ 5 ಜನ ಬಲಿಯಾಗಿದ್ರು. ಹಾಗೂ ಜಿಲ್ಲೆಯಾದ್ಯಂತ ಬಹಳಷ್ಟು ಕಡೆಗಳಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿತ್ತು. ಜೊತೆಗೆ ಗುಡ್ಡ ಕುಸಿತ, ಗೋಡೆ ಕುಸಿತದಂತಹ ಪ್ರಕರಣಗಳು ಕೂಡ ಕಂಡು ಬಂದಿತ್ತು. ಅಪಾರ ಆಸ್ತಿ ಪಾಸ್ತಿ ಹಾನಿಯಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಗುಂಡೂರಾವ್ ಅವರು ಈ ಒಂದು ಪ್ರದೇಶಗಳಿಗೆ ಭೇಟಿ ನೀಡಿರುವಂತೆ. ನಿನ್ನೆ ಗುಂಡೂರಾವ್ ಅವರು ಆಗಮಿಸಿ ಮೊಂಟೆ ತಡ್ಕದಲ್ಲಿ 3 ಸಾವನ್ನಪ್ಪಿದ್ರು. ಆ ಒಂದು ಪ್ರದೇಶಕ್ಕೆ ಹೋಗಿ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಇವತ್ತು ಇತರ ಪ್ರದೇಶಗಳಿಗೆ ಹೋಗಿ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಜೊತೆಗೆ 8 ಗಂಟೆಯಿಂದ ಸರ್ಕಿಟ್ ಹೌಸ್ ನಲ್ಲಿ ಸಾರ್ವಜನಿಕರ ಅಹವಾಲನ್ನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಸ್ವೀಕರಿಸಲಿದ್ದಾರೆ. ಬಳಿಕ ಅಧಿಕಾರಿಗಳ ಸಭೆ ಕೂಡ ನಡೆಸಲಿದ್ದಾರೆ. ನಂತರದಲ್ಲಿ ಮಂಗಳೂರಿನ ಕಮಿಷನರ್ ಆಫೀಸ್ ಅಲ್ಲಿ ಒಂದು ಸಭೆ ಕೂಡ ಮಾಡಲಿಕ್ಕಿದ್ದಾರೆ. ಅಂದ್ರೆ ದಿನೇಶ್ ಗುಂಡೂರಾವ್ ಅವರು ಮುಖ್ಯವಾಗಿ 2 ವಿಷಯಗಳನ್ನು ಇಟ್ಕೊಂಡು ಮಂಗಳೂರಿಗೆ ಆಗಮಿಸಿದ್ದು. ಒಂದು, ಮಳೆ ಹಾನಿ ವಿಚಾರವಾಗಿ ಭೇಟಿ ನೀಡುವುದಕ್ಕೆ ಮತ್ತು ಪರಿಶೀಲನೆ ಮಾಡುವುದಕ್ಕೆ ಮತ್ತು ಪರಿಹಾರ ವಿತರಣೆಗೆ ಆಗಮಿಸಿದ್ರೆ. ಮತ್ತೊಂದು ವಿಚಾರ ಏನಂದ್ರೆ, ಇಲ್ಲಿ ಪದೇ ಪದೇ ಹತ್ಯೆಗಳು ನಡೀತಿದೆ, ಕೋಮು ಸಂಘರ್ಷಗಳು ನಡೀತಿದೆ. ಒಂದು ರೀತಿಯಲ್ಲಿ ಶಾಂತಿ ಸುವ್ಯವಸ್ಥೆಗೆ ಭಂಗ ಕೂಡ ಆಗಿದೆ. ಹೀಗಾಗಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸಭೆ ಕೂಡ ಮಾಡಲಿದ್ದಾರೆ. ಮಂಗಳೂರಿನ ಪೊಲೀಸ್ ಕಮಿಷನರ್ ಆಫೀಸ್ ಅಲ್ಲಿ ಸಭೆ ನಡೆಸಿ ಜಿಲ್ಲೆಯ ಭದ್ರತೆಯ ಬಗ್ಗೆ ಕೂಡ ತಿಳಿದುಕೊಳ್ಳಲಿದ್ದಾರೆ. ಒಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ ಅವರು 2 ವಿಚಾರಗಳನ್ನು, ಒಂದು ಕೋಮು ಸಂಘರ್ಷ ಆಗ್ತಾ ಇರುವಂತಹ ವಿಚಾರ ಆದ್ರೆ, ಮತ್ತೊಂದು ಮಳೆ ಹಾನಿ ವಿಚಾರ, 2 ವಿಚಾರಗಳನ್ನು ಇಟ್ಟುಕೊಳ್ಳಿದ್ದಾರೆ. ಇವತ್ತು ಮಂಗಳೂರಿನಲ್ಲಿ ಇದ್ದು ಇವುಗಳ ಕುರಿತು ಪರಿಶೀಲನೆ ಮಾಡಲಿದ್ದಾರೆ ಮತ್ತು ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಒಂದು ಕಡೆ ಮಂಗಳೂರಿನಲ್ಲಿ ಸಾಕಷ್ಟು ಮಳೆ ಸುರಿದು ಸಾಕಷ್ಟು ಅನಾಹುತ ಸಂಭವಿಸಿದೆ. ಮತ್ತೊಂದು ಕಡೆ ಕೋಮು ಸೌಹಾರ್ದತೆಯನ್ನು ಕಾಪಾಡುವ ಒಂದು ಅನಿವಾರ್ಯತೆ ಕೂಡ ಇದೆ. ಕೊಲೆಗಳ ಮೇಲೆ ಕೊಲೆ ಆಗ್ತಾ ಇದೆ. ದಿನೇಶ್ ಗುಂಡೂರಾವ್, ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮಂಗಳೂರಿನಲ್ಲಿ ಇದ್ದು ಈಗ ಅಲ್ಲಿನ ಪರಿಸ್ಥಿತಿಯನ್ನ ಮರುಪರಿಶೀಲನೆ ನಡೆಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಒಂದ್ ಕಡೆ ಮಂಗಳೂರಿನಲ್ಲಿ ರಣ ಮಳೆ, ಜೀವಗಳು ಬಲಿಯಾಗಿದ್ದಾವೆ. ಯಾವ ಕ್ಷಣ ಏನೋ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿ, ಅಲ್ಲಿ ಎಲ್ಲಿ ಏನು ಗುಡ್ಡ ಕುಸಿತ ಆಗುತ್ತೆ ಗೊತ್ತಿಲ್ಲ ಅನ್ನುವಂಥ ಪರಿಸ್ಥಿತಿ. ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಕೋಮು ಸೌಹಾರ್ದತೆಯನ್ನ ಕಾಪಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಸಾಲು ಸಾಲು ಕೊಲೆಗಳ ವಿಚಾರದಲ್ಲಿ ಅಲ್ಲಿಗೆ ಭೇಟಿ ನೀಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಟಾಸ್ಕ್. ಒಟ್ಟಿನಲ್ಲಿ ಮಂಗಳೂರು ಎರಡು ವಿಧಾನದಲ್ಲಿ ಸಿಕ್ಕಾಪಟ್ಟ ಸುದ್ದಿಯಲ್ಲಿದೆ. ಏನು ಅಪ್ಡೇಟ್ ಇದೆ ಎರಡು ವಿಚಾರಗಳ ಬಗ್ಗೆ? ಹೌದು ಶ್ರೀಲಕ್ಷ್ಮಿ, ಬಹಳಷ್ಟು ಮಳೆ ಆಗ್ತಾ ಇದೆ. ನಿನ್ನೆಯೂ ಕೂಡ ಬಹಳಷ್ಟು ಜೋರಾದಂತಹ ಮಳೆ ಇತ್ತು. ಜಿಲ್ಲೆಯಲ್ಲಿ ಮಳೆಗೆ ನಿನ್ನೆ 4 ಬಲಿಯಾಗಿತ್ತು. ಜೊತೆಗೊಂದು ಲೈನ್ ಮ್ಯಾನ್ ಕೂಡ, ಒಟ್ಟಿಗೆ 5 ಜನ ಬಲಿಯಾಗಿದ್ರು. ಹಾಗೂ ಜಿಲ್ಲೆಯಾದ್ಯಂತ ಬಹಳಷ್ಟು ಕಡೆಗಳಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿತ್ತು. ಜೊತೆಗೆ ಗುಡ್ಡ ಕುಸಿತ, ಗೋಡೆ ಕುಸಿತದಂತಹ ಪ್ರಕರಣಗಳು ಕೂಡ ಕಂಡು ಬಂದಿತ್ತು. ಅಪಾರ ಆಸ್ತಿ ಪಾಸ್ತಿ ಹಾನಿಯಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಗುಂಡೂರಾವ್ ಅವರು ಈ ಒಂದು ಪ್ರದೇಶಗಳಿಗೆ ಭೇಟಿ ನೀಡಿರುವಂತೆ. ನಿನ್ನೆ ಗುಂಡೂರಾವ್ ಅವರು ಆಗಮಿಸಿ ಮೊಂಟೆ ತಡ್ಕದಲ್ಲಿ 3 ಸಾವನ್ನಪ್ಪಿದ್ರು. ಆ ಒಂದು ಪ್ರದೇಶಕ್ಕೆ ಹೋಗಿ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಇವತ್ತು ಇತರ ಪ್ರದೇಶಗಳಿಗೆ ಹೋಗಿ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಜೊತೆಗೆ 8 ಗಂಟೆಯಿಂದ ಸರ್ಕಿಟ್ ಹೌಸ್ ನಲ್ಲಿ ಸಾರ್ವಜನಿಕರ ಅಹವಾಲನ್ನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಸ್ವೀಕರಿಸಲಿದ್ದಾರೆ. ಬಳಿಕ ಅಧಿಕಾರಿಗಳ ಸಭೆ ಕೂಡ ನಡೆಸಲಿದ್ದಾರೆ. ನಂತರದಲ್ಲಿ
ಮಂಗಳೂರಿನ ಕಮಿಷನರ್ ಆಫೀಸ್ ಅಲ್ಲಿ ಒಂದು ಸಭೆ ಕೂಡ ಮಾಡ್ಲಿಕ್ಕಿದ್ದಾರೆ. ಅಂದ್ರೆ ದಿನೇಶ್ ಗುಂಡೂರಾವ್ ಅವರು ಮುಖ್ಯವಾಗಿ ಎರಡು ವಿಷಯಗಳನ್ನು ಇಟ್ಕೊಂಡು ಮಂಗಳೂರಿಗೆ ಆಗಮಿಸಿದ್ದು. ಒಂದು, ಮಳೆ ಹಾನಿ ವಿಚಾರವಾಗಿ ಭೇಟಿ ನೀಡುವುದಕ್ಕೆ ಮತ್ತು ಪರಿಶೀಲನೆ ಮಾಡುವುದಕ್ಕೆ ಮತ್ತು ಪರಿಹಾರ ವಿತರಣೆಗೆ ಆಗಮಿಸಿದ್ರೆ. ಮತ್ತೊಂದು ವಿಚಾರ ಏನಂದ್ರೆ, ಇಲ್ಲಿ ಪದೇ ಪದೇ ಏನು ಹತ್ಯೆಗಳು ನಡೀತಿದೆ, ಕೋಮು ಸಂಘರ್ಷಗಳು ನಡೀತಿದೆ, ಒಂದು ರೀತಿಯಲ್ಲಿ ಶಾಂತಿ ಸುವ್ಯವಸ್ಥೆಗೆ ಏನು ಭಂಗ ಕೂಡ ಆಗಿದೆ. ಹೀಗಾಗಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸಭೆ ಕೂಡ ಮಾಡಲಿದ್ದಾರೆ. ಮಂಗಳೂರಿನ ಪೊಲೀಸ್ ಕಮಿಷನರ್ ಆಫೀಸ್ ಅಲ್ಲಿ ಸಭೆ ನಡೆಸಿ ಏನು ಜಿಲ್ಲೆಯ ಭದ್ರತೆಯ ಬಗ್ಗೆ ಕೂಡ ತಿಳಿದುಕೊಳ್ಳಲಿದ್ದಾರೆ. ಒಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ ಅವರು ಎರಡು ವಿಚಾರಗಳನ್ನು, ಒಂದು ಕೋಮು ಸಂಘರ್ಷ ಆಗ್ತಾ ಇರುವಂತಹ ವಿಚಾರ ಆದ್ರೆ, ಮತ್ತೊಂದು ಮಳೆ ಹಾನಿ ವಿಚಾರ, ಎರಡು ವಿಚಾರಗಳನ್ನು ಇಟ್ಟುಕೊಳ್ಳಿದ್ದಾರೆ. ಇವತ್ತು ಮಂಗಳೂರಿನಲ್ಲಿ ಇದ್ದು ಇವುಗಳ ಕುರಿತು ಪರಿಶೀಲನೆ ಮಾಡಲಿದ್ದಾರೆ ಮತ್ತು ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಒಂದು ಕಡೆ ಮಂಗಳೂರಿನಲ್ಲಿ ಸಾಕಷ್ಟು ಮಳೆ ಸುರಿದು ಸಾಕಷ್ಟು ಅನಾಹುತ ಸಂಭವಿಸಿದೆ. ಮತ್ತೊಂದು ಕಡೆ ಕೋಮು ಸೌಹಾರ್ದತೆಯನ್ನು ಕಾಪಾಡುವ ಒಂದು ಅನಿವಾರ್ಯತೆ ಕೂಡ ಇದೆ. ಕೊಲೆಗಳ ಮೇಲೆ ಕೊಲೆ ಆಗ್ತಾ ಇದೆ. ದಿನೇಶ್ ಗುಂಡೂರಾವ್, ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮಂಗಳೂರಿನಲ್ಲಿ ಇದ್ದು ಈಗ ಅಲ್ಲಿನ ಪರಿಸ್ಥಿತಿಯನ್ನ ಮರುಪರಿಶೀಲನೆ ನಡೆಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಒಂದ್ ಕಡೆ ಮಂಗಳೂರಿನಲ್ಲಿ ರಣ ಮಳೆ, ಜೀವಗಳು ಬಲಿಯಾಗಿದ್ದಾವೆ. ಯಾವ ಕ್ಷಣ ಏನೋ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿ, ಅಲ್ಲಿ ಎಲ್ಲಿ ಏನು ಗುಡ್ಡ ಕುಸಿತ ಆಗುತ್ತೆ ಗೊತ್ತಿಲ್ಲ ಅನ್ನುವಂಥ ಪರಿಸ್ಥಿತಿ. ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಕೋಮು ಸೌಹಾರ್ದತೆಯನ್ನ ಕಾಪಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಸಾಲು ಸಾಲು ಕೊಲೆಗಳ ವಿಚಾರದಲ್ಲಿ ಅಲ್ಲಿಗೆ ಭೇಟಿ ನೀಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಟಾಸ್ಕ್. ಒಟ್ಟಿನಲ್ಲಿ ಮಂಗಳೂರು ಎರಡು ವಿಧಾನದಲ್ಲಿ ಸಿಕ್ಕಾಪಟ್ಟ ಸುದ್ದಿಯಲ್ಲಿದೆ. ಏನು ಅಪ್ಡೇಟ್ ಇದೆ ಎರಡು ವಿಚಾರಗಳ ಬಗ್ಗೆ? ಹೌದು ಶ್ರೀಲಕ್ಷ್ಮಿ, ಬಹಳಷ್ಟು ಮಳೆ ಆಗ್ತಾ ಇದೆ. ನಿನ್ನೆಯೂ ಕೂಡ ಬಹಳಷ್ಟು ಜೋರಾದಂತಹ ಮಳೆ ಇತ್ತು. ಜಿಲ್ಲೆಯಲ್ಲಿ ಮಳೆಗೆ ನಿನ್ನೆ 4 ಬಲಿಯಾಗಿತ್ತು. ಜೊತೆಗೊಂದು ಲೈನ್ ಮ್ಯಾನ್ ಕೂಡ, ಒಟ್ಟಿಗೆ 5 ಜನ ಬಲಿಯಾಗಿದ್ರು. ಹಾಗೂ ಜಿಲ್ಲೆಯಾದ್ಯಂತ ಬಹಳಷ್ಟು ಕಡೆಗಳಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿತ್ತು. ಜೊತೆಗೆ ಗುಡ್ಡ ಕುಸಿತ, ಗೋಡೆ ಕುಸಿತದಂತಹ ಪ್ರಕರಣಗಳು ಕೂಡ ಕಂಡು ಬಂದಿತ್ತು. ಅಪಾರ ಏನು ಆಸ್ತಿ ಪಾಸ್ತಿ ಹಾನಿಯಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಗುಂಡೂರಾವ್ ಅವರು ಈ ಒಂದು ಪ್ರದೇಶಗಳಿಗೆ ಭೇಟಿ ನೀಡಿರುವಂತೆ. ನಿನ್ನೆ ಗುಂಡೂರಾವ್ ಅವರು ಆಗಮಿಸಿ ಮೊಂಟೆ ತಡ್ಕದಲ್ಲಿ ಏನು 3 ಸಾವನ್ನಪ್ಪಿದ್ರು, ಆ ಒಂದು ಪ್ರದೇಶಕ್ಕೆ ಹೋಗಿ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಇವತ್ತು ಇತರ ಪ್ರದೇಶಗಳಿಗೆ ಹೋಗಿ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಜೊತೆಗೆ 8 ಗಂಟೆಯಿಂದ ಸರ್ಕಿಟ್ ಹೌಸ್ ನಲ್ಲಿ ಸಾರ್ವಜನಿಕರ ಅಹವಾಲನ್ನು ಕೂಡ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಸ್ವೀಕರಿಸಲಿದ್ದಾರೆ. ಬಳಿಕ ಅಧಿಕಾರಿಗಳ ಸಭೆ ಕೂಡ ನಡೆಸಲಿದ್ದಾರೆ. ನಂತರದಲ್ಲಿ ಏನು ಮಂಗಳೂರಿನ ಕಮಿಷನರ್ ಆಫೀಸ್ ಅಲ್ಲಿ ಒಂದು ಸಭೆ ಕೂಡ ಮಾಡಲಿಕ್ಕಿದ್ದಾರೆ. ಅಂದ್ರೆ ದಿನೇಶ್ ಗುಂಡೂರಾವ್ ಅವರು ಮುಖ್ಯವಾಗಿ ಎರಡು ವಿಷಯಗಳನ್ನು ಇಟ್ಕೊಂಡು ಮಂಗಳೂರಿಗೆ ಆಗಮಿಸಿದ್ದು. ಒಂದು, ಮಳೆ ಹಾನಿ ವಿಚಾರವಾಗಿ ಭೇಟಿ ನೀಡುವುದಕ್ಕೆ ಮತ್ತು ಪರಿಶೀಲನೆ ಮಾಡುವುದಕ್ಕೆ ಮತ್ತು ಪರಿಹಾರ ವಿತರಣೆಗೆ ಆಗಮಿಸಿದ್ರೆ. ಮತ್ತೊಂದು ವಿಚಾರ ಏನಂದ್ರೆ, ಇಲ್ಲಿ ಪದೇ ಪದೇ ಏನು ಹತ್ಯೆಗಳು ನಡೀತಿದೆ, ಕೋಮು ಸಂಘರ್ಷಗಳು ನಡೀತಿದೆ, ಒಂದು ರೀತಿಯಲ್ಲಿ ಶಾಂತಿ ಸುವ್ಯವಸ್ಥೆಗೆ ಏನು ಭಂಗ ಕೂಡ ಆಗಿದೆ. ಹೀಗಾಗಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸಭೆ ಕೂಡ ಮಾಡಲಿದ್ದಾರೆ. ಮಂಗಳೂರಿನ ಪೊಲೀಸ್ ಕಮಿಷನರ್ ಆಫೀಸ್ ಅಲ್ಲಿ ಸಭೆ ನಡೆಸಿ ಏನು ಜಿಲ್ಲೆಯ ಭದ್ರತೆಯ ಬಗ್ಗೆ ಕೂಡ ತಿಳಿದುಕೊಳ್ಳಲಿದ್ದಾರೆ. ಒಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ ಅವರು ಎರಡು ವಿಚಾರಗಳನ್ನು, ಒಂದು ಕೋಮು ಸಂಘರ್ಷ ಆಗ್ತಾ ಇರುವಂತಹ ವಿಚಾರ ಆದ್ರೆ, ಮತ್ತೊಂದು ಮಳೆ ಹಾನಿ ವಿಚಾರ, ಎರಡು ವಿಚಾರಗಳನ್ನು ಇಟ್ಟುಕೊಳ್ಳಿದ್ದಾರೆ. ಇವತ್ತು ಮಂಗಳೂರಿನಲ್ಲಿ ಇದ್ದು ಇವುಗಳ ಕುರಿತು ಪರಿಶೀಲನೆ ಮಾಡಲಿದ್ದಾರೆ ಮತ್ತು ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಒಂದು ಕಡೆ ಮಂಗಳೂರಿನಲ್ಲಿ ಸಾಕಷ್ಟು ಮಳೆ ಸುರಿದು ಸಾಕಷ್ಟು ಅನಾಹುತ ಸಂಭವಿಸಿದೆ. ಮತ್ತೊಂದು ಕಡೆ ಕೋಮು ಸೌಹಾರ್ದತೆಯನ್ನು ಕಾಪಾಡುವ ಒಂದು ಅನಿವಾರ್ಯತೆ ಕೂಡ ಇದೆ. ಕೊಲೆಗಳ ಮೇಲೆ ಕೊಲೆ ಆಗ್ತಾ ಇದೆ. ದಿನೇಶ್ ಗುಂಡೂರಾವ್, ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮಂಗಳೂರಿನಲ್ಲಿ ಇದ್ದು ಈಗ ಅಲ್ಲಿನ ಪರಿಸ್ಥಿತಿಯನ್ನ ಮರುಪರಿಶೀಲನೆ ನಡೆಸಿದ್ದಾರೆ.